ಕರ್ನಾಟಕ ಸರ್ಕಾರದ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗೌರವಧನ ಕಾರ್ಯಕರ್ತರಾದ ಎಂಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ ವಿಕಲಚೇತನರ ಹುದ್ದೆಗಳನ್ನು ಖಾಯಂಗೊಳಿಸಿ ಅಥವಾ ಕನಿಷ್ಠ ವೇತನ ಜಾರಿಗೊಳಿಸಿ ಎಂದು ಒತ್ತಾಯಿಸಿ ಕಳೆದ 3 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಲಾಗುತ್ತಿದೆ. ನಾವು 3 ದಿನದಿಂದ ಹೋರಾಟ ಮಾಡ್ತಾ ಇದ್ದೇವೆ. ರಕ್ತವನ್ನೇ ಚೆಲ್ಲುತ್ತೇವೆ. ಇವತ್ತಿನ ದಿವಸ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವ ಮೂಲಕ ಕಳೆದ 3 ದಿನದಿಂದ ಈ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. 2 ದಿನದಿಂದ ಅಮರಣ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. 3 ಜನ ವಿಕಲಚೇತನ ಸತ್ಯಾಗ್ರಹಿಗಳು ಅನ್ನ ನೀರನ್ನು ತ್ಯಾಗ ಮಾಡಿದ್ದಕ್ಕಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈಗಾಗಲೇ ಚಿಕಿತ್ಸೆ ಪಡೀತಾ ಇದ್ದಾರೆ. ಸರ್ಕಾರ ನಾವು ಒತ್ತಾಯಪಡಿಸೋದು ನಾವು 16 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ, ಗೌರವಧನದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಕೇವಲ 9,000 ರೂಪಾಯಿ ಗೌರವಧನದಾಗ ಈಗಿನ ಇದರಲ್ಲಿ ನಮ್ಗೆ ಬದುಕೋಕ್ಕಾಗಲ್ಲ. ನಮ್ಮನ್ನು ಖಾಯಂಗೊಳಿಸ್ರಿ. 16 ವರ್ಷ ನಿಮ್ಮ ಹತ್ರ ಜೀತದ ಆಳದ ದುಡಿದಿದ್ದೀವಿ. ಈಗ ನಮ್ಮನ್ನು ಖಾಯಂಗೊಳಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಪಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ 2 ಸಲ ಫ್ರೀಡಂ ಪಾರ್ಕ್ 1 ಸಲ ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ನೂತನ ಸರ್ಕಾರ ರಚನೆ ಆದಮೇಲೆ ನಮ್ಮ ಸಂಬಂಧಪಟ್ಟ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದಿದ್ದರು. ಅವರು 2 ಸಲ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮ್ಮ ಬೇಡಿಕೆ ನ್ಯಾಯಯುತವಾಗಿವೆ, 100ಕ್ಕೆ 100% ನಾವು ಬೇಡಿಕೆ ಈಡೇರಿಸ್ತೀವಿ ಅಂತೇಳಿ ಅವರನ್ನು ಈ ಮಣ್ಣಿನ ಬಜೆಟ್ನಲ್ಲಿ ಯಾವುದೇ ಒಂದು ನಯಾ ಪೈಸೆ ಕೂಡ ನಮ್ಮ ವಿಕಲಚೇತನರಿಗೆ ಗೌರವಧನ ಕಾರ್ಯಕರ್ತರಿಗೆ ಒಂದು ನಯಾ ಪೈಸೆ ಕೂಡ ಏರಿಸಿಲ್ಲ, ಅನುದಾನವನ್ನು ಕಾಯ್ದಿರಿಸಿಲ್ಲ. ಇದನ್ನು ಖಂಡನೆ ಮಾಡಿ ಕಳೆದ 26ನೇ ತಾರೀಕಿನಿಂದ ಇಲ್ಲಿ ಧರಣಿ ಸತ್ಯಾಗ್ರಹ ಕೂತಿದ್ದೀವಿ. ಈ ಧರಣಿ ಸತ್ಯಾಗ್ರಹಕ್ಕೆ ಸರ್ಕಾರದ ಯಾವುದೇ ಒಬ್ಬ ಪ್ರತಿನಿಧಿ, ಸಚಿವರಾಯಿತು, ಸರ್ಕಾರದ ಪ್ರತಿನಿಧಿ ಯಾರೂ ಇವತ್ತಿಗೂ ಬಂದು ಮಾತಾಡಿಸದೆ ಸೌಜನ್ಯಕ್ಕೆ ಆದರೂ ಈ ಅಂಗವಿಕಲರು 100 ಕಿಲೋಮೀಟರ್ನಿಂದ ಇಲ್ಲಿ ಬಂದು ಕೂತಿದ್ದಾರೆ. ಚಳಿ ಅದ, ಮಳೆ ಅದ, ಇಂಥ ಚಳಿಯಲ್ಲಿ ಹ್ಯಾಂಗೆ ಕೂತಿದ್ದಾರೆ, ಇವ್ರ ಪರಿಸ್ಥಿತಿ ಏನಿದೆ, ಊಟ ಉಪಚಾರ ಹೇಗಿದೆ, ಇವ್ರಿಗೆ ಏನಾದರೂ ಅನಾರೋಗ್ಯ ಈಡಾದರೆ ಸರ್ಕಾರಕ್ಕೆ ತಲೆನೋವಾಗುತ್ತೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದಂಥ ಸ್ವಲ್ಪ ಸೌಜನ್ಯತೆಯನ್ನು ತೋರದೆ ನಮ್ಮನ್ನು ನಿರ್ಲಕ್ಷ್ಯನ ಮಾಡಿದ್ದಾರೆ. ಈ ನಿರ್ಲಕ್ಷ್ಯಕ್ಕೆ ನಾವು ಸರ್ಕಾರಕ್ಕೆ ಧಿಕ್ಕಾರನ ಕೂಗ್ತೀವಿ. ನಾವು ಈ ಸಂದರ್ಭದಲ್ಲಿ ಇವತ್ತು 3ನೇ ದಿನದ ಅಮರಣ ಉಪವಾಸ ಸತ್ಯಾಗ್ರಹ ಮುಂದುವರಿತಾ ಇದೆ. ಈ ಸರ್ಕಾರಕ್ಕೆ ಈಗಾಗಲೇ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ನಾವು 3 ಗಂಟೆವರೆಗೆ ಸಮಯಾವಕಾಶ ಕೊಡ್ತೀವಿ. ನಮ್ಮ ತಾಳ್ಮೆ ಕಟ್ಟೆ ಒಡೆದಿದೆ. ನಾವು ಕಾರ್ಯಕರ್ತರು ಅಂಗವಿಕಲರಿದ್ದೀವಿ. ಪದೇ ಧರಣಿ ಸತ್ಯಾಗ್ರಹ ಮಾಡಿ 100 ಕಿಲೋಮೀಟರ್ಲಿಂದ ಬಂದು ಇಲ್ಲಿ ಕೂಡ್ಲಿಕ್ಕಾಗಲ್ಲ. ನಾವು ಹತಾಶರಾಗಿದ್ದೀವಿ, ನಮ್ಮ ದುಃಖಿತರಾಗಿದ್ದಾರೆ. ನಮ್ಮನ್ನು ನ್ಯಾಯ ಕೊಡಬೇಕು. ಒಂದು ವೇಳೆ 3 ಗಂಟೆ ಒಳಗಡೆ ನೀವು ನಮ್ಮ ನ್ಯಾಯ ಕೊಡಲಿಕ್ಕಾಗದೇ ಇದ್ದರೆ ಸರ್ಕಾರದ ಪ್ರತಿನಿಧಿ ಯಾರೋ ಬಂದು ನಮ್ಮ ಆಶ್ವಾಸನೆ ಕೊಟ್ಟು ಅಥವಾ ಮುಖ್ಯಮಂತ್ರಿಗಳ ಮಧ್ಯಸ್ಥಿಕೆ ವಹಿಸಿ ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟ ನಮ್ಮ ಬೇಡಿಕೆಗೆ ಕಾಯಮತಿ ಕುರಿತು ಸ್ಪಷ್ಟನೆ ಕೊಡೋವರೆಗೆ ಈ ಧರಣಿ ಸತ್ಯಾಗ್ರಹ ಬಿಟ್ಟು ಹೋಗೋದಿಲ್ಲ. ಮತ್ತು 3 ಗಂಟೆ ಒಳಗಡೆ ನೀವು ಏನೋ ಸಮಸ್ಯೆ ಬಗೆಹರಿಸುವಂಥ ವ್ಯವಸ್ಥೆ ಮಾಡದೇ ಇದ್ದಲ್ಲಿ ನಾವು ಇಡೀ ಕಾರ್ಯಕರ್ತನ ಕರೆದುಕೊಂಡು ಹೋಗಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಅದಕ್ಕೆ ಪೊಲೀಸ್ ಇಲಾಖೆ 3 ಗಂಟೆವರೆಗೆ ತಾಳ್ಮೆ 3 ಗಂಟೆವರೆಗೆ ನಾವು ಏನಾದ್ರು ಬಗೆಹರಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿರೋದ್ರಿಂದ ನಾವು 3 ಗಂಟೆವರೆಗೆ ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ನನ್ನ ಹೆಸರು ಅಂಬಾಜಿ ಪಿ. ಮೇಟಿ, ನವ ಕರ್ನಾಟಕ ಎಂಆರ್ಡಬ್ಲ್ಯೂ ಸಂಘದ ಸಂಸ್ಥಾಪಕ ಅಧ್ಯಕ್ಷರು.